ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ನೋಡಿರಿ, ಪಿ ಸಿ ಎಕ್ಸಾಮು ಎಚ್ ಕೆ ಒಂದು ಕಡೆ ಐತಿ, ನಾನ್ ಎಚ್ ಕೆ ಒಂದು ಕಡೆ ಐತಿ. 90 ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತಿ, 1 ಅವರ್ ಟೈಮಿಂಗ್. 90 ಕಿಲೋಮೀಟ್ರ್ ಡಿಸ್ಟೆನ್ಸ್ಲಿದ್ದು ಹೋಗಿ ಎಚ್ ಕೆ ಎಕ್ಸಾಮ್ ಬರೆದು ಬರ್ಬೇಕು, ನಾನ್ ಎಚ್ ಕೆ ಎಕ್ಸಾಮ್ ಬರಬೇಕು. ಅದು ಒಂದೇ ದಿನ ಇದೆ. ಓಕೆ, ಇದು ನಿನ್ನೆ ಏನಂದರೆ ಆಲ್ ಟಿಕೆಟ್ ಬಂದಿರುವಾಗ ಕಂಡು ಬಂದಿರುವಂಥ ಸಮಸ್ಯೆ. ಭಾಳಷ್ಟು ಅಭ್ಯರ್ಥಿಗಳು ಕಾಮೆಂಟ್ ಮಾಡ್ತಾಯಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ, ಕಾಲ್ ಮಾಡ್ತಾಯಿದ್ರಿ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ. ಬೆಳಗ್ಗೆ ನೈಟ್ ಅಪ್ಲೋಡ್ ಮಾಡಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ 50ಕ್ಕೆ ಏನಂದರೆ ವ್ಯೂಸನ್ನು ಪಡೆದುಕೊಂಡಿದೆ. ಭಾಳಷ್ಟು ಜನ ಕಮೆಂಟನ್ನು ಮಾಡಿದರೆ. ಓಕೆ, ನಾನೀಗ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಏನಂದರೆ ಇದು ಎಕ್ಸಾಮ್ ನಡೆಯುತ್ತಾ ಅಥವಾ ಎಕ್ಸಾಮ್ ಟೈಮಿಂಗ್ ಏನಾದರೂ ಚೇಂಜ್ ಮಾಡ್ತಾರಾ, ಡೇಟ್ ಏನಾದರೂ ಚೇಂಜ್ ಮಾಡ್ತಾರಾ, ಎಲ್ಲ ಅಪ್ಡೇಟ್ ನೋಡ್ತಾ ಹೋಗೋಣ. ನೋಡಿರಿ, ಇದು ನಮ್ಮ ಎಚ್ ಕೆ ಭಾಗದ್ದು ಅಂತೇಳಿ ಅಷ್ಟೇ ಅಂದ್ಕೊಂಡಿದ್ದೆ ನಾನು. ಮೊದಲೇನಂದರೆ ಭಾಳಷ್ಟು ಅಭ್ಯರ್ಥಿಗಳು ಎಚ್ ಕೆ ಅಷ್ಟೇ ಏನೋ ಕಮೆಂಟನ್ನು ಮಾಡ್ತಾಯಿದ್ರು. ಬಟ್ ನಿನ್ನೆ ಏನಂದರೆ ಸರ್ವರ್ ಸಮಸ್ಯೆ ಇತ್ತು. ನಾನ್ ಎಚ್ ಕೆದವರು ಭಾಳಷ್ಟು ಅಭ್ಯರ್ಥಿಗಳಿದ್ದರು. ಹಾಗಾಗಿ ಆಲ್ ಟಿಕೆಟ್ ನಿನ್ನೆ ನೋಡ್ಕೊಳಕ್ಕಾಗಿಲ್ಲ ಅವರು. ಇವಾಗ ಬೆಳಗ್ಗೆ ನೋಡ್ಕೊಂಡು ಕಾಮೆಂಟ್ ಆಗ್ತಾಯಿದ್ದಾರೆ, ಸರ್ ನಂದು ಹಾಗೆ ಆಗಿದೆ. ಬೆಂಗಳೂರಲ್ಲಿನ ಎಕ್ಸಾಮ್ ಕೊಟ್ಟಿದ್ದಾರಂತೆ, ಅಲ್ಲಿ ಎಚ್ ಕೆ ನಾನ್ ಎಚ್ ಕೆದವ್ರದ್ದು. ಹೌದಾ, ಎಚ್ ಕೆ ಎಕ್ಸಾಮು ಒಂದು ಕಡೆ ಸೆಂಟ್ರು, ನಾನ್ ಎಚ್ ಕೆ ಎಕ್ಸಾಮು ಒಂದು ಕಡೆ ಸೆಂಟ್ರು. ಅಲ್ಲಿಂದ ಅಲ್ಲಿಗೆ ಅಂದರೆ 23 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗ್ತಾಯಿದೆ ಅಂತೇಳಿ ಅವರು ಕಾಮೆಂಟನ್ನು ಮಾಡಿರುವಂಥದ್ದು. ಓಕೆ, ಅದೇ ರೀತಿ ಒಳಗಡೆ ನಮ್ಮ ಎಚ್ ಕೆ ಭಾಗದೊಳಗೂ ನೋಡಿದಂದ್ರೆ ಎಕ್ಸಾಂಪಲ್ ನೋಡೋದಾದರೆ ರಾಯಚೂರು ಮತ್ತು ಸಿಂಧನೂರು ಬಸ್ಗಳು ಹೋಗ್ಬೇಕಂದ್ರೆ ಮಿನಿಮಮ್ ಅಂದರೂ 1.5 ತಾಸು ಬೇಕಾಗುತ್ತೆ. ಹೌದಾ, ಅವ್ರದ್ದು ಎಚ್ ಕೆ ಎಕ್ಸಾಮ್ ಒಂದು ಕಡೆ ಇದೆ, ನಾನ್ ಎಚ್ ಕೆ ಎಕ್ಸಾಮ್ ಒಂದು ಕಡೆ ಇದೆ. ಭಾಳಷ್ಟು ಅಭ್ಯರ್ಥಿಗಳಿಗೆ ಏನಾದರೂ ಗೊಂದಲವನ್ನು ಸೃಷ್ಟಿ ಮಾಡಿರುವಂಥದ್ದು. ಇದೇನೋ ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೋ ಅಥವಾ ಎಕ್ಸಾಮ್ ನಡೀತದೋ. ನನ್ನ ಒಂದು ಅನಿಸಿಕೆ ಏನಂದರೆ ಎಕ್ಸಾಮ್ ನಡೀತದ, ಯಾವುದೇ ಕಾರಣಕ್ಕೆ ಕ್ಯಾನ್ಸಲ್ ಆಗೋದಿಲ್ಲ. ಅದೇ ಡೇಟಿಗೆ ನಡೀತದ. ಯಾವುದೊಂದು ಎಕ್ಸಾಮ್ ಸೆಂಟ್ರ್ ಹೋಗಿರ್ತಾರೆ ಅದೇ ಎಕ್ಸಾಮ್ ಸೆಂಟ್ರಲ್ಲಿ 2 ಎಕ್ಸಾಮ್ ನಡೆಸುವಂಥ ಚಾನ್ಸಸ್ ಇದೆ. ಹೌದಾ, ಆಗ್ಬೋದು, ಆಗ್ದೇ ಇರ್ಬೋದು. ಮತ್ತು ನಾ ಹೇಳಿದ್ದೆ ಫೈನಲ್ ಅಲ್ಲ. ಇದೇನೆಂದರೆ ನಮ್ಮ ವಿದ್ಯಾರ್ಥಿಗಳ ಪರ ಸಂಘಟನೆಗಳೇನಿದ್ದಾವೆ, ನಾನಲ್ಲಿ ಹೇಳಿದ್ದೇನೆ ಎಲ್ಲರಿಗೂ. ಮೆಸೇಜ್ ಸಹ ನಿನ್ನೆ ನೈಟ್ ಸಹ ಹಾಕಿದ್ದೀನಿ, ಬೆಳಗ್ಗೆ ಸಹ ಹಾಕಿದ್ದೀನಿ. ನೋಡೋಣ ಆ ವಿಚಾರವಾಗಿ ಏನಾದರೂ ಅಪ್ಡೇಟ್ ಬರ್ತದೆ ಅಂತೇಳಿ ನೋಡೋಣ. ಇವತ್ತೇನೆಂದರೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಾರ ಇದೆ ನೇಮಕಾತಿ ಸಲುವಾಗಿ. ಹಾಗೆ ಫಾರೆಸ್ಟ್ ಏನಂದರೆ ಎಕ್ಸಾಮ್ ನಡೆಸಬೇಕಂತೇಳಿ. ಹಾಗಾಗಿ ಅವ್ರಿಗೆ ಹಕ್ಸ ಸಂಘಟನೆ ಕಾಂತಕುಮಾರ್ ಸರ್ ಅವ್ರಿಗೂ ಸಹ ಹಾಕಿದ್ದೀನಿ. ನೋಡೋಣ ವಿಚಾರವಾಗಿ ಅವ್ರಿಗೆ ತಲುಪ್ತದೋ ಬಿಡ್ತದೋ ಸೆಕೆಂಡರಿ. ನೀವೇನಂತಂದರೆ ಆದಷ್ಟು ಏನಂದರೆ ಈ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಕಾಮೆಂಟನ್ನು ಎಲ್ಲರೂ ಮಾಡಿರಿ. ಇದು ನಿಮ್ಮೊಬ್ಬರ ಸಮಸ್ಯೆ ಅಲ್ಲ, ಎಲ್ಲರದ್ದು ಕೂಡ ಇದೇ ಸಮಸ್ಯೆ ಆಗಿದೆ. ಯಾರೋ ಭಯವನ್ನು ಪಡ್ಕೊಳ್ಳೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಈ ವಿಚಾರ ಆದಷ್ಟು ಏನಂದರೆ KEಗೆ ತಲುಪುವಂಥ ಕೆಲಸವನ್ನು ಮಾಡ್ತೀವಿ. ಇದೇನಾದರೂ ತಲುಪಲಿಲ್ಲ, ಅವರು ಇದನ್ನೇನು ಎಚ್ಚೆತ್ತುಕೊಂಡು ಮಾಡಲಿಲ್ಲ ಅಂತಂದರೆ ಎಲ್ಲರೂ ರೆಡಿ ಆಗಿಬಿಡ್ರಿ. ಎಲ್ಲರೂ ತಾಲೂಕು ತಹಸೀಲ್ದಾರ್ಗೆ ಹಾಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹೌದಾ, ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡೋಣ. ಯಾರೋ ಒಬ್ಬರ ಕಡೆಯಿಂದ ಏನೂ ಆಗೋದಿಲ್ಲ. ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿದರೆ ಎಲ್ಲದೂ ಸಾಧ್ಯವಾಗುತ್ತೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂಥ ವಿಚಾರ. ಇಷ್ಟು ದಿನ ಏನಂದ್ರೆ ನೋಟಿಫಿಕೇಷನ್ ಇರಲಿಲ್ಲ. ನೀವೆಲ್ಲರೂ ಸಪೋರ್ಟ್ ಮಾಡಿದಾಗಲಿಂದನೇ ಇದು ಏನಂದರೆ ನೋಟಿಫಿಕೇಷನ್ ಆಗಿರುವಂಥದ್ದು. ಆ ಒಂದು ಕಾರಣದಿಂದ ಎಲ್ಲರೂ ಸಪೋರ್ಟನ್ನು ಮಾಡಬೇಕು. ಹಾಗೆ ಈ ವಿಡಿಯೋಕ್ಕೆ ಲೈಕನ್ನು ಮಾಡಿರಿ, ಶೇರ್ ಮಾಡಿರಿ, ತಪ್ಪದ ಎಲ್ಲರೂ ಕಾಮೆಂಟನ್ನು ಮಾಡಿರಿ ನಿಮಗೂ ಈ ಸಮಸ್ಯೆ ಆಗಿದ್ದರೆ. ಹೌದಾ, ಓಕೆ, ಎಲ್ಲರೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.